ಏನ್ ಮಂಜು ಇಲ್ಲಿ? ಸರ್ ನಮಸ್ತೆ ಸರ್. ನಮಸ್ಕಾರ. ಆಯ್ತು ಸರ್ ಕಾಫಿ? ಕಾಫಿ ಆಯ್ತು. ಏನಿಲ್ಲಿ? ಇಲ್ಲೇ ಜಮೀನ್ ಹತ್ರ ಬಂದಿದೆ ಸರ್. ಮೊನ್ನೆ ಹೋದ್ ವಾರ ಬೋರ್ವೆಲ್ ಹಾಕ್ಸಿದ್ವಿ. ಇವತ್ತು ನಾನೇ ನಿಮ್ಮನ್ನ ಕಾಣೋಣ ಅಂತ ಬರೋಣ ಅಂತ ಇದ್ದೆ ಮನೆ ಹತ್ರ. ಹೌದಾ ಸರ್? ಅದೇ ನಾನು ವಾಕ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಯಾರೋ ಏನೋ ಇದು ಎಲ್ಲ ಇಂಗುಳಿಸ್ತಾ ಇದ್ರಲ್ಲ ಅಂತ ಅನ್ಬಿಟ್ಟು ನೋಡಿದಾಗ ಸದ್ಯ ನೀನ್ ಇಲ್ಲೇ ಬಂದೆ. ನಿನ್ಗೇನ್ ಆಗ್ಬೇಕಪ್ಪ? ಇಲ್ಲ ಸರ್, ಅದೇ ಬೋರ್ ಹಾಕ್ಸಿದ್ರಿಂದ ಇದಕ್ಕೆ ಕರೆಂಟ್ ಸಂಪರ್ಕ ತಗೋಬೇಕು. ಅದಕ್ಕೆ ಯಾವ ರೀತಿ ಏನೇನೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಅಷ್ಟೊಂದು ಮಾಹಿತಿ ಇಲ್ಲ. ಅದಕ್ಕೆ ಸ್ವಲ್ಪ ನಿಮ್ಮ ಹತ್ರ ವಿಚಾರಿಸೋಣ. ನೀವು ನಿವೃತ್ತ ಇಂಜಿನಿಯರ್ ಅಂತ ಗೊತ್ತಾಯ್ತಲ್ಲ ಸರ್, ಅದಕ್ಕೆ ಬಂದೆ. ಒಳ್ಳೆ ಕೆಲಸ ಆಯ್ತು. ಈಗ ನೋಡಿ ನಾನು ಬಂದಿದ್ದು ಸರಿ ಆಯ್ತು. ಈಗ ಏನಿಲ್ಲ, ನಮ್ಮ ಇಲಾಖೆ ಬಹಳ ಒಳ್ಳೆ ಇಲಾಖೆ. ಅದರಲ್ಲಿ ಯಾವುದೋ ಒಂದು ಮಧ್ಯವರ್ತಿಗಳು ಮತ್ತೊಂದು ಏನು ಕಾಟ ಇರೋದಿಲ್ಲ. ನೀನ್ ನೇರವಾಗಿ ಬಂದು ಆಯಾ ಈ ವ್ಯಾಪ್ತಿಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಭೇಟಿ ಆದ್ರೆ ಎಲ್ಲಾ ವಿಷಯ ಹೇಳ್ತಾರೆ. ನಾನು ಸಹ ನನ್ನ ತಿಳಿದ ಮಟ್ಟಿಗೆ, ನಾನು ಆಗಲೇ 2 ವರ್ಷ ರಿಟೈರ್ಡ್ ಆಗಿ, ನನ್ನ ತಿಳಿದ ಮಟ್ಟಿಗೆ ನಾನು ಸಹ ನಿನ್ಗೆ ಹೇಳ್ತೀನಿ. ಆ ರೀತಿ ಮಾಡ್ಕೊಂಡೋಗಿ ಸರ್ವಿಸ್ ತಗೋ ಮಂಜಣ್ಣ. ಈಗ ನಿನ್ಗೆ ಏನ್ ಬೇಕಪ್ಪ ಅಂದ್ರೆ ನಮ್ಮ ಇಲಾಖೆಯಿಂದ ಈಗ ಬೋರ್ ಕೋರ್ಸ್ ಆದ್ಮೇಲೆ ನಾವು ಫಸ್ಟ್ ಕೇಳೋದು ಒಂದು ಪಾಣಿ ಕೇಳ್ತೀವಿ. ಏನೋ ಈ ಸಂಬಂಧಪಟ್ಟ ಜಮೀನಲ್ಲಿ ಪಾಣಿ ಯಾರು ಒಡೆತನದಲ್ಲಿದೆ ಅಂತ ಒಂದು ಪಾಣಿ ಕೇಳ್ತೀವಿ. ಅಥವಾ ಅದಕ್ಕೆ ಇನ್ನೊಂದು ಏನು ಅಂತಾರೆ, ಪಾಣಿ MR ಖಾತೆ ಏನು ಅಂತಾರೆ. ಅದಾದ್ಮೇಲೆ ಫಲಾನುಭವಿದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಫೋಟೋ, ಆಮೇಲೆ VA ಈ ಜಮೀನು ಸಂಬಂಧಪಟ್ಟ ಸೆಕ್ರೆಟರಿ ಇರ್ತಾರಲ್ಲ, ಅವರು VA ಹತ್ರ ಒಂದು ಈ ಜಮೀನಲ್ಲಿ ಕೊಳವೆ ಬಾವಿ ಇದೆ ಅಂತ ಒಂದು ದೃಢೀಕರಣ ಪತ್ರ ಒಂದು ಕೇಳ್ತೀವಿ. ಅದಾದ ನಂತರ ಪಂಚಾಯತಿ ಸಂಬಂಧಪಟ್ಟ ಡೆವಲಪ್ಮೆಂಟ್ ಆಫೀಸರ್ PDO ಹತ್ರ ಹೋಗಿ ಈ 500 ಮೀಟರ್ಲಿ ಯಾವುದೇ ಆದ ಒಂದು ಕುಡಿಯ ನೀರಿನ ಸ್ಥಾವರ ಇಲ್ಲ ಅಂತ ಅನ್ನೋದು ಒಂದು ದೃಢೀಕರಣ ಪತ್ರ ಅವ್ರ ಹತ್ರ ಕೇಳ್ತೀವಿ. ಅದಾದ ನಂತರ ಒಂದು ಮೇನ್ಸ್ ಅಂಡ್ ಜಿಯಾಲಿಸ್ಟ್ ಅಂದ್ರೆ ಕೊಳವೆ ಬಾವಿ ಕೊರೆದಿರೋ ದೃಢೀಕರಣ ಪತ್ರ, ಅವ್ರು ಮೇನ್ಸ್ ಅಂಡ್ ಜಿಯಾಲಿಸ್ಟ್ ತುಮಕೂರಲ್ಲಿ ಇರ್ತದೆ. ಅದು 100 ರೂಪಾಯಿ DD ತೆಗೆದುಕೊಂಡು ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗೆ DD ತೆಕ್ಕೊಂಡು ಹೋದ್ರೆ ಅವರು ಮೇನ್ಸ್ ಅಂಡ್ ಜಿಯಾಲಿಸ್ಟರು ಒಂದು ದೃಢೀಕರಣ ಪತ್ರ ಕೊಡ್ತಾರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀನು ಒದಗಿಸಿದ್ರೆ ಸೆಕ್ಷನ್ ಆಫೀಸರ್ ಹತ್ರ ಹೋಗ್ತೀರ ನೀವು. ಸೆಕ್ಷನ್ ಆಫೀಸರ್ ಬಂದು ಫಸ್ಟ್ ವಿದ್ಯುತ್ ಗುತ್ತಿಗೆದಾರರು ಯಾರಾದ್ರೂ ನಿಮ್ಗೆ ಬೇಕಾದಂತರ ಹತ್ರ ಹೋಗ್ತೀರ. ನಿಮ್ಮ ಸಂಬಂಧಪಟ್ಟ ಗುತ್ತಿಗೆದಾರರು, ಅನುಮತಿ ಪಡೆದ ಲೈಸೆನ್ಸ್ ಹೋಲ್ಡರು ಹತ್ರ ಹೋಗಿ ಏನು ಅಂತ ಕೇಳಿದಾಗ ಅವರು ಒಂದು ಫೈಲ್ ಮಾಡ್ಕೊಡ್ತಾರೆ. ಆ ಫೈಲ್ ತಗೊಂಡೋಗ್ಬಿಟ್ಟು JT ಅಂತ ಇರ್ತಾರೆ ಫಸ್ಟ್, JT ಅಲ್ಲಿ ಆಫೀಸ್ ಒಳಗಡೆ. ಆವಾಗ ಅವರು ಒಂದು ರಿಜಿಸ್ಟರ್ ಮಾಡ್ಕೊಂಡು ಈ ವ್ಯಾಪ್ತಿಗೆ ಬರ್ತಕ್ಕಂಥ ಸೆಕ್ಷನ್ ಆಫೀಸರ್ ಹತ್ರ ಕಳಿಸ್ತಾರೆ ಆ ಫೈಲ್. ಅವರು ಬಂದು ಸ್ಪಾಟ್ಗೆ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ವೆರಿಫೈ ಮಾಡಿ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅಂದಾಜು ಪಟ್ಟಿ ಸಲ್ಲಿಸ್ತಾರೆ. ಅಂದ್ರೆ ಲೈನ್ ಎಲ್ಲ ಹತ್ರ ಇರುತ್ತೋ 11 kV, ಅದಕ್ಕೆ ಟ್ರಾನ್ಸ್ಫಾರ್ಮರ್ ಆದ್ರೂ ಹಾಕ್ಕೊಡ್ತೀವಿ. ಒಂದು ವೇಳೆ ಸೆಕೆಂಡ್ರಿ ಲೇಯರ್ ಆದ್ರೂ ಪಾಸ್ ಆಗಿ ಅದಕ್ಕೆ ಸಂಬಂಧಪಟ್ಟ ವೋಲ್ಟೇಜ್ ಕಮ್ಮಿ ಇದ್ರೆ ಪರವಾಗಿಲ್ಲ, ಸೆಕೆಂಡ್ರಿ ಅಂತಾನೆ ಹೇಳ್ಕೊಡ್ತೀವಿ. ಇಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮರ್ ಹಾಕೊಟ್ಟು ಲೈನ್ ಖರ್ಚು ಒಂದು ಎಸ್ಟಿಮೇಟ್ ಮಾಡ್ತಾರೆ. ಮಾಡಾದ ನಂತರ ನೀವು ನಿಮ್ಗೆ ಒಂದು ಇದು ಕೊಡ್ತಾರೆ, ಏನು ಈ ತರ ದುಡ್ಡು ಕಟ್ಟಿ ವರ್ಕ್ ಆರ್ಡ್ರು ಮಾಡ್ಬಿಟ್ಟು ದುಡ್ಡು ಕಟ್ಟಿ ಹಣ ಪಾವತಿಸಿ ಅಂತಾರೆ. ಫಾರ್ ಎಕ್ಸಾಂಪಲ್ ನೀವು 10 HP ಸರ್ವಿಸ್ ತೊಗೊತೀರಾ. 10 HPಗೆ ಈಗ ನನ್ನ ತಿಳಿದ ಮಟ್ಟಿಗೆ ನಾನು ರಿಟೈರ್ಡ್ ಆಗಿ ಮುಂಚೆ 32-33 ಸಾವಿರ ರೂಪಾಯಿ ಇತ್ತು. ಅಕ್ರಮ ಸಕ್ರಮ ಯೋಜನೆ ಆಗ್ಬೋದು, ತತ್ಕಾಲ ಆಗ್ಬೋದು. 33 ಸಾವಿರ ರೂಪಾಯಿ ಕಟ್ಬಿಟ್ಟು ಒಂದು RR ನಂಬರ್ ಕೊಡ್ತೀವಿ. RR ನಂಬರ್ ಕೊಟ್ಟ ನಂತರ ಮತ್ತೆ ಹೇಗೇನು ಎಸ್ಟಿಮೇಟ್ ಮಾಡಿ ಇದಕ್ಕೆ ಈಗೇನಾಗಿದೆ ಕಾನೂನು ಅಂತಂದ್ರೆ ಇತ್ತೀಚೆಗೆ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಮಾಡ್ಕೊಬೇಕು ಅಂತ ಒಂದು ಹೇಳ್ತಾ ಇದ್ದಾರೆ ಸರ್ಕಾರ. ಸೆಲ್ಫ್ ಎಕ್ಸಿಕ್ಯೂಷನ್ ಮೀನ್ಸ್ ನೀವೇ ಎಲ್ಲ ಸ್ವಂತ ಲೈನ್ ಆಗ್ಬೋದು, TC ಆಗ್ಬೋದು, ಎಲ್ಲನೂ ನೀವೇ ಸಹ ಮಾಡ್ಕೊಬೇಕು ಅಂತ ಇದೆ. ಅದು ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅದು ನೀನು ಈಗ 2 ವರ್ಷದಿಂದ ಏನಾಗಿದೆ ಕಾನೂನು, ನೀನು ಆಫೀಸ್ಗೆ ಹೋದ್ರೆ ನಮ್ಮ ಸೆಕ್ಷನ್ ಆಫೀಸರ್ಗಳು ಹೇಳ್ತಾರೆ. ಇದರಲ್ಲಿ ಯಾವುದೇ ಆದ ಒಂದು ಇದಿರೋದಿಲ್ಲ, ಮಧ್ಯವರ್ತಿ ಕಾಟ ಮತ್ತೊಂದು ಏನಿಲ್ಲ. ನಮ್ಮ ಬೆಸ್ಕಾಂ ಇಲಾಖೆ ಅಷ್ಟು ಚೆನ್ನಾಗಿರ್ತದೆ, ಯಾರ್ದೊಂದು ಗೊಂದಲ ಇರೋದಿಲ್ಲ. ನೇರವಾಗಿ ಹೋಗ್ಬಿಟ್ಟು ನೇರವಾಗಿ ಕೆಲಸ ಮಾಡ್ಸ್ಕೊಂಡ್ ಬರ್ಬೋದು. ಅವ್ರು ನಿನ್ಗೆ ಎಲ್ಲಾ ಮಾಹಿತಿ, ನನಗಿಂತ ಹೆಚ್ಚಿನ ಮಾಹಿತಿ ನಿನಗೆ ಅವರು ಈಗ ಕೊಡ್ತಾರೆ. 2 ವರ್ಷದಿಂದ ಏನಾಗಿದೆ ರೂಲ್ಸು, ಅದು ಅಕಸ್ಮಾತ್ ಸೆಲ್ಫ್ ಎಕ್ಸಿಕ್ಯೂಷನ್ ಹೋಗಿದೆಯಾ ಅಥವಾ ಅಕ್ರಮ ಸಕ್ರಮ ಯೋಜನೆ ಏನಾದ್ರು ಮಾಡ್ಕೊಡ್ತಾರ, ಇಲ್ಲ ಅಂದ್ರೆ ಲೈನ್ ಮಾರ್ಗ ನೀನ್ ರಚಿಸ್ಕೊಂಡು ಟ್ರಾನ್ಸ್ಫಾರ್ಮರ್ ಅನ್ನು ಹಾಕೊಡ್ತಾರೆ ಅನ್ನೋದು ಈಗ ಮಾಹಿತಿ ನಿನಗೆ ಅವರಲ್ಲಿ ಹೋಗಿ ಕೊಡ್ತಾರೆ. ಎಲ್ಲಿ ಬೆಸ್ಕಾಂ ಆಫೀಸಲ್ಲಿ AW ಅಂತ ಇರ್ತಾರೆ, ಆಮೇಲೆ ಜೂನಿಯರ್ ಇಂಜಿನಿಯರ್ ಅಂತ ಇರ್ತಾರೆ. ಅವ್ರಿಬ್ಬರನ್ನ ಹೋಗಿ ಭೇಟಿ ಮಾಡಿದ್ರೆ ನಿನಗೆಲ್ಲ ನನಗಿನ್ನ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೀನು ಆರಾಮಾಗಿ ಸರ್ವಿಸ್ ತೊಗೊಬೋದು. ಡಾಕ್ಯುಮೆಂಟ್ಸ್ ಇಷ್ಟು ಬೇಕಾಗುತ್ತೆ, ನಾನು ಹೇಳಿದ್ನಲ್ಲ, ಇಷ್ಟು ಡಾಕ್ಯುಮೆಂಟ್ಸ್ ನೀನು ಪ್ರೊಡ್ಯೂಸ್ ಮಾಡಿದ್ರೆ ಸಾಕು, ನಿನ್ನ ಕೊಳೆ ಬಾವಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡ್ತಾರೆ. ಇಷ್ಟು ಇದೆ ಮಂಜು.
ತುಂಬಾ ಹೆಲ್ಪ್ ಆಯ್ತು ಸರ್, ನನಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ. ನೀವು ಬಂದಿದ್ದು ತುಂಬಾ ಉಪಯೋಗ ಆಯ್ತು ಸರ್. ಇವಾಗ ನಂತರ ಇನ್ನೊಬ್ರು ಯಾರನ್ನ ಕೃಷಿ ಮಾಡಬೇಕು ಅಂತ ಬೋರ್ವೆಲ್ ಹಾಕ್ಸಿದ್ರೆ ಅವ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಮೂಲಕ ಇವಾಗ ಅವ್ರಿಗೂ ಮಾಹಿತಿ ಸಿಗ್ತದೆ. ಖಂಡಿತ ಖಂಡಿತ. ಯಾಕಂದ್ರೆ ನಮ್ಮ ಇಲಾಖೆ ಯಾರಿಗೂ ಟಾರ್ಚರ್ ಕೊಡೋದಿಲ್ಲ. ನಾವು ಕೆಲವು ಕಚೇರಿಗಳೆಲ್ಲ ಹೋಗಿ ನೋಡ್ತೀವಲ್ಲ, ಆ ಥರ ನಮ್ಮ ಇಲಾಖೆ ಅಲ್ಲ. ಪ್ರತಿಯೊಂದರಲ್ಲೂ ಒಳ್ಳೆ ಇದು ಮಾಡ್ತಾರೆ. ನಮ್ಮ ಸೆಕ್ಷನ್ ಆಫೀಸರ್ಗಳು ಅದೇ ಥರ ಇದ್ದಾರೆ. ಅದರಲ್ಲೂ ಕೊರಟಗೆರೆ ಸಬ್ ಡಿವಿಷನ್ ಭಾಳ ಉತ್ತಮವಾದ ಒಂದು ಇಲಾಖೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ತಾವು ಹೋಗಿ ನೇರವಾಗಿ ನಮ್ಮ ಸೆಕ್ಷನ್ ಆಫೀಸರು ಈ ಒಂದು ವ್ಯಾಪ್ತಿಗೆ ಮಲ್ಲಯ್ಯ ಅಂತ ಬರ್ತಾರೆ. ನಿಮ್ಮ ವೈಂಡಮ್ 2 ಅಂತ ಬರ್ತದೆ, ಮಲ್ಲಯ್ಯ ಅಂತ ಬರ್ತಾರೆ. ಒಳ್ಳೆ ಮನುಷ್ಯ. ಅವ್ರನ್ನ ಕಂಡುಬಿಟ್ಟು ಸರ್ವಿಸ್ ತೊಗೊಂಬಂದು ಇಷ್ಟು ಡಾಕ್ಯುಮೆಂಟ್ಸ್ ನೀವು ಒದಗಿಸ್ಕೊಬೇಕು ಅಂತ ಇಲ್ಲ. ಅದೆಲ್ಲ ಮಾಡಿಸ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 2 ರಿಂದ 2.5 ಲಕ್ಷ ಖರ್ಚು ಬರ್ತದೆ. ನಾವು ಬೋರ್ವೆಲ್ ಕೋರ್ಸಕ್ಕೆ 1.5 ಲಕ್ಷ ಖರ್ಚು ಬಂದಿದೆ, 3.5 ಲಕ್ಷ ಆಯಿತು. ಇನ್ನು ಪಂಪು, ಮೋಟ್ರು, ಸ್ಟಾರ್ಟ್ರು, ಕೇಬಲ್ಲು ಇದೆಲ್ಲ ಅಂತ ಹೋದ್ರೂ ಹೆಚ್ಚು ಕಮ್ಮಿ 3-3.5 ಲಕ್ಷದವರೆಗೂ ಖರ್ಚು ಬರುತ್ತೆ. ಎಲ್ಲ ಸೇರಿ ಒಂದು 6 ರಿಂದ 7 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 7 ಲಕ್ಷ ರೂಪಾಯಿ ನಾವು ಇಲ್ಲಿ ಬಂಡವಾಳ ಹಾಕಿ ಅದನ್ನ ಆದಾಯ ಕಾಯಬೇಕು ಅಂದ್ರೆ 7 ರಿಂದ 8 ವರ್ಷ ಕಾಯಬೇಕು. ಅದಕ್ಕೆ ಇವಾಗ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಷ್ಟೊಂದು ಜನ ನಾವಿಲ್ಲಿ ಅದರಲ್ಲಿ ದುಡಿಯೋದೇನು 2% ಬಡ್ಡಿ ಕೊಟ್ಟರು ದರಿದ್ರ ಅಂದರೂ 15,000 ರೂಪಾಯಿವರೆಗೂ ಆದಾಯ ನೋಡ್ಬೋದು. ಹಂಗೆ ಮಾಡ್ಕೊಂಡು ಎಲ್ಲ ಬೆಂಗಳೂರು ಪೇಟೆ ಸೇರ್ತಾವ್ರೆ. ಸೊ ಹಿಂಗಾದ್ರೆ ಬೆಳೆ ಬೆಳೆಯೋದು ಹೆಂಗೆ ಸರ್ ರೈತರಾಗತ್ತೆ? ಬೆಳೆ ಬೆಳೆದು ಜನಗಳಿಗೆ ಆಹಾರ ಧಾನ್ಯ ಯಾವ ರೀತಿ ಕೊಡ್ತಾರೆ ನೋಡಿ. ಈಗ ಏನಾಗಿದೆ ಗೊತ್ತಾ, ಇತ್ತೀಚೆಗೆ ತೆಂಗಿನಕಾಯಿ 60, 70, 50 ರೂಪಾಯಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಬೆಳೆಯೋರಿಲ್ಲ. ನೀವು ಹೇಳಿದ್ರೆ ಈಗ 1.5 ಲಕ್ಷ ಬೋಗ್ ಆಗಿದೆ, 2.5 ಲಕ್ಷ ನೀವು ಕರೆಂಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತೀರಾ. ಬಟ್ ಏನಾಗುತ್ತಪ್ಪ ಅಂತಂದ್ರೆ, ಈಗ ಬೋರ್ ಹಾಕ್ಸ್ಲೇಬೇಕು, ಕರೆಂಟ್ ತಗೊಳ್ಳೇಬೇಕು. ಕರೆಂಟ್ ತಗೊಬೇಕಂದ್ರೆ ಈಗ ಆಯಾ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಕಂಪನಿ ಏನು ಮಾಡುತ್ತಂದ್ರೆ, ಸರ್ಕಾರದ ವ್ಯಾಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ನಮ್ಮ ಕಂಪನಿ ಅವರು ಸರ್ಕಾರ ಏನು ಹೇಳ್ತಾರೋ ಆ ರೀತಿ ನಾವು ಮಾಡ್ಕೊಡೋಬೇಕಾಗುತ್ತೆ. ಮೊದಲು ಏನಾಗಿತ್ತು ಅಂದರೆ, ಅಕ್ರಮ ಸಕ್ರಮ ಯೋಜನೆ ಅಡಿ ನಾವು ಫ್ರೀಯಾಗಿ ನಾವು ಕರೆಂಟ್ ಹಾಕ್ಕೊಡ್ತಿದ್ದೆ. 30,000 ಕಟ್ಟಿದ್ರೆ ವಿತ್ ಟ್ರಾನ್ಸ್ಫರ್ ಸಮೇತ ನಾವು ಸೀನಿಯಾರಿಟಿ ಪ್ರಕಾರ ಸರ್ವಿಸ್ ಕೊಡ್ತಿದ್ದು. ಅವಾಗ ರೈತರಿಗೆ ಅನುಕೂಲ ಆಗಲಿ ಅಂತ. ಇತ್ತೀಚೆಗೆ ಏನಾಗೈತೆ, ಸರ್ಕಾರ ಮತ್ತೆ ಇದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗೆ ಇಲ್ಲ, ಅದು ಆ ರೀತಿ ಅಕ್ರಮ ಸಕ್ರಮ ಯೋಜನೆ ಅಡಿ ನೀವು ನಂಬರ್ ಕೊಟ್ಟರು, ಸರ್ವಿಸ್ ಕೊಟ್ಟರು, ಈಗ ಸದ್ಯಕ್ಕೆ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಮಾಡ್ಕೊಳ್ಳಿ. ಅಂದರೆ ಗ್ರಾಹಕನೇ ಎಲ್ಲ ಬರ್ಸ್ಕೊಬೇಕು, ಲೈನು, ಟ್ರಾನ್ಸ್ಫಾರ್ಮರ್ ಎಲ್ಲ ಬರ್ಸ್ಕೊಬೇಕು ಅಂತ ಹೇಳಿ ಈಗ ಸುಮಾರು ಜನ ಗ್ರಾಹಕರು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಂತ ಇದ್ದಾರೆ. ಕೆಲವರು ಇನ್ನೂ ಕಾಯ್ತಾ ಇದ್ದಾರೆ, ಏನೋ ಅಕಸ್ಮಾತ್ ಸರ್ಕಾರ ಏನಾದರೂ ಅಕ್ರಮ ಸಕ್ರಮ ಬಿಡುತ್ತೇನೋ, ನಮಗೆ ಇನ್ನೂ ಫ್ರೀ ಆಗುತ್ತೇನೋ ಅಂತ ಕಾಯ್ತಾ ಇದ್ದಾರೆ. ಕೆಲವರು ಮಾಡಿಸ್ಕೊಂತ ಇದ್ದಾರೆ. ಮಂಜು, ಅದು ನೀವು ನಿಮ್ಮ ಒಂದು ಸಂಬಂಧಪಟ್ಟಿದ್ದು. ಅಕ್ರಮ ಸಕ್ರಮ ಏನಾದರೂ ಬರುತ್ತೆ ಅಂತ ವೇಟ್ ಮಾಡಿದ್ರು ಮಾಡ್ಬೋದು, ನಿಮ್ಗೆ ಸ್ವಲ್ಪ ದುಡ್ಡು ಉಳಿತದೆ. ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಅದು ಹೋಗೋದು. ಆಮೇಲೆ ಇತ್ತೀಚಿನ ರೂಲ್ಸಲ್ಲಿ ಏನೋ ನಾನು ಪೇಪರಲ್ಲಿ ನಮ್ಮನ್ನು ಆಫೀಸರ್ ಹತ್ರ ಕೇಳ್ಬಿಟ್ಟೆ, ಮಾರ್ಗ ರಚಿಸ್ಕೊಂಡ್ರೆ ನೀವು ಯಾರೋ ಲೈನು ನೀವು ಹೇಳ್ಕೊಳ್ಳೋದು, ಟ್ರಾನ್ಸ್ಫಾರ್ಮರ್ ಏನೋ ಕೊಡ್ತೀವಿ ಅಂತ ಏನೋ ಒಂದು ಪೇಪರಲ್ಲಿ ಮತ್ತು ನಮ್ಮ AW ಯಾರು ಮಾತ್ರ ಕೇಳ್ಬಿಟ್ಟೆ. ಅದು ನಮ್ಮ ಇಲಾಖೆಗೆ ಹೋದ್ರೆ ನಿನಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಈಗೇನು ರೂಲ್ಸ್ ಇದೆ ಅಂತ ಇವಾಗ ಕರೆಕ್ಟಾಗಿ ಹೇಳ್ತಾರೆ. ನೀವೇನು ಅದರಲ್ಲಿ ಏನು ಇದಿಲ್ಲ. ಬಟ್ ನೀನು ಹೇಳೋ ಪ್ರಕಾರ 2% ಬಡ್ಡಿ ಕೊಟ್ಟೋದು ಆರಾಮಾಗಿ ಇರ್ಬೋದಲ್ಲ ಅಂತ ಅಂದರೆ, ಎಲ್ಲರೂ 2% ಬಡ್ಡಿ ಕೊಟ್ಟೋದ್ರೆ ಬೆಳೆಯೋರು ಯಾರು, ತಿನ್ನೋರು ಯಾರು, ಏನ್ ತಿನ್ಬೇಕು ನಾವು? ಅವಾಗ ಮಣ್ಣು ತಿನ್ಬೇಕು ಜನಗಳು. ಸರ್, ಇದನ್ನ ಸರ್ಕಾರ ಅರ್ಥಕೊಂಡು ರೈತರಿಗೆ ಸಹಾಯ ಆಗೋ ತರ ಏನಾದ್ರು ಒಂದು ಕಾರ್ಯರೂಪಕ್ಕೆ ತರಬೇಕು ಅವರು. ಇಲ್ಲಾಂದ್ರೆ ತುಂಬಾ ರೈತರಿಗೆ ಸಖತ್ ಕಷ್ಟ ಆಗ ಹೋಗ್ತಾ ಇದ್ದಾರೆ ಸರ್. ಅದು ಸರ್ಕಾರ ಲೆವೆಲ್ನಲ್ಲಿ ನೋಡ್ಬೇಕು ಮುಂದೆ, ಅದು ನಮಗೆ ಗೊತ್ತಾಗಲ್ಲ. ನನ್ನ ಇಲಾಖೆದು ನಮ್ಮ ಇಲಾಖೆದು ಏನು ನಾನು ಅದು ಹೇಳ್ಬಲ್ಲೆ. ಅದು ನಿಮಗೆ ಸರ್ಕಾರ ಸಹಾಯ ಧನ ಕೊಡೋದು ಮತ್ತೊಂದು ಕೊಡೋದು ಅದು ಸರ್ಕಾರನೇ, ಅದು ಈಗಿನ ಸರ್ಕಾರ ಹೇಳ್ಬೇಕಂತ ಬಿಟ್ಟರೆ ನಾನೇನು ಹೇಳಕ್ ಬರೋದಿಲ್ಲ ಅದ್ರ ಬಗ್ಗೆ. ಒಟ್ಟಿನಲ್ಲಿ ನೀವು ಈಗ ಬೋರ್ ಹಾಕ್ಸಿದ್ದೀರಾ, ಚೆನ್ನಾಗಿ ದುಡೀರಿ, ಒಳ್ಳೇದಾಗುತ್ತೆ. ಭೂಮಿ ತಾಯಿಗೆ ನಾವು ಬೆಲೆ ಕೊಟ್ಟಾಗ ಅದು ಯಾವತ್ತೂ ಮೋಸ ಮಾಡಲ್ಲ. ಮೋಸ ಮಾಡೋಕ್ಕೆ ಚಾನ್ಸೇ ಇರೋದಿಲ್ಲ. ಏನೋ ಒಂದು ಇದಾಗುತ್ತೆ, ಏನೋ ಒಳ್ಳೆ ಉತ್ಪತ್ತಿ ಮಾಡಿ ಇದು ಮಾಡಿದ್ರೆ ಬೆಳೆ ಕೊಟ್ಟರೆ ನಿಮಗೂ ಒಂದು ಲಾಭದಾಯಕವಾಗಿರ್ತದೆ. ಮಾಡಿ ಮಂಜು. ಇನ್ನು ವಿದ್ಯುತ್ ಸಂಪರ್ಕದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ನೀವು ಬೆಸ್ಕಾಂ ಇಲಾಖೆಗೆ ಸಂಪರ್ಕಿಸಿ. ಮಂಜುವರೇ, ಈಗ ನೀವು ಏನು ಬೆಳೆಬೇಕು ಅಂತ ಇದ್ದೀರಾ? ಸರ್, ನಾವು ಅದೇ ಇಲ್ಲಿ 1-1.5 ಎಕರೆಯಲ್ಲಿ ಅಡಿಕೆ ಗಿಡ ಇಡೋಣ ಅಂತ ಇದ್ದೀವಿ. ಅದು ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ ನಮ್ಗೆ, ಎಷ್ಟು ಪಿಕ್ ಮಾಡಬೇಕು ಅಂತ. ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಸರ್? ಮಂಜುವರೇ, ಈಗ ನಾನು ಬೋರ್ ಹಾಕ್ಸಿ ನಾನು ಅಡಿಕೆ ಗಿಡ ಇಟ್ಟೆ. ನಾನು ಏನು ಮಾಡಿದೆ ಅಂದರೆ, ಅಡಿಕೆ ಗಿಡ ಇಡೋ ಮುಂಚೆ ತೋಟಗಾರಿಕೆ ಇಲಾಖೆ ಅಂತ ಒಂದು ಬರ್ತದೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಂತ 2 ಬರ್ತದೆ. ಆ 2 ಇಲಾಖೆ ಭೇಟಿ ಮಾಡಿ ನಾನು ಮಣ್ಣು ಪರೀಕ್ಷೆ ಮಾಡಿಸ್ದೆ. ಫಸ್ಟು ಇದರಲ್ಲಿ ಜಮೀನಲ್ಲಿ ಅಂತಕ್ಕ ಮಣ್ಣು ತೊಗೊಂಡು ಹೋಗ್ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿದೆ. ಇಲ್ಲಪ್ಪ, ಅಡಿಕೆ ಗಿಡಕ್ಕೆ ಯೋಗ್ಯವಾದ ನೀವು ಅಡಿಕೆ ಗಿಡ ಇಡ್ಬೋದು, ಬಾಳೆ ಗಿಡ ಇಡ್ಬೋದು, ಎಲ್ಲ ಮಾಡ್ಕೊಂಬಂದಿವು, ಯೋಗ್ಯವಾಗಿದೆ ಮಣ್ಣು ಅಂತಂದರು. ನೀವು ಸಹ ಅಡಿಕೆ ಗಿಡ ಇಡಬೇಕು ಅಂತಂದರೆ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ.
ಕೃಷಿ ಇಲಾಖೆಯಲ್ಲಿ ತೋಟಗಾರ ಇಲಾಖೆಯಲ್ಲಿ ಸಂಬಂಧಪಟ್ಟ ಎರಡು ಮೂರು ಇಲಾಖೆ ಬರ್ತದೆ. ಆ ಇಲಾಖೆ ಹತ್ರ ಹೋಗ್ಬಿಟ್ಟು ನೀವು ಭೇಟಿ ಮಾಡಿ ಈ ಥರ ಅಂತ ಹೇಳಿದಾಗ ಅವರು ಬಂದು ಇಲ್ಲಪ್ಪ ಈ ಸೀಸನಲ್ಲಿ ಈ ಥರ ಇಡಿ, ಈ ಸೀಸನಲ್ಲಿ ಈ ಥರ ಇಡಿ ಅಂತ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ನೀವು ಆದಷ್ಟು ನೀವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಭೇಟಿ ಕೊಟ್ಟ ನಂತರ ನೀವು ಮುಂದಿನ ಕೆಲಸ ಮಾಡೋದು ಒಳ್ಳೆಯದು ಅನ್ಸುತ್ತೆ. ನೀವು ಸಿಕ್ಕಿ ತುಂಬಾ ಉಪಯೋಗ ಆಯ್ತು ಸರ್. ನಾನು ತೋಟಗಾರಿಕೆ ಇಲಾಖೆ ತಲೆಯಲ್ಲೇ ಇರಲಿಲ್ಲ ಅದ್ರ ಬಗ್ಗೆ ಆಲೋಚನೆ. ಇವಾಗ ನೀವು ಸಿಕ್ಕಿದ್ರಿಂದ ಅವ್ರನ್ನೂ ಒಂದ್ಸಲ ನಾವು ನಮ್ಮ ಮಣ್ಣಿನ ಸ್ವಲ್ಪ ಪರೀಕ್ಷೆ ಮಾಡಿಸಿ ಈ ಮಣ್ಣಿಗೆ ಯಾವ ರೀತಿ ಬೆಳೆ ಸೂಟ್ ಆಗುತ್ತೆ ಅನ್ನೋದು ನಾವು ಒಂಚೂರು ಚೆಕ್ ಮಾಡ್ಕೊಂಡು ಇದು ಮಾಡಿದ್ರೆ ನಮಗೂ ಉಪಯೋಗ. ಕರೆಕ್ಟ್, ಒಳ್ಳೆ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.